SP ಆಫೀಸ್ನಿಂದ ಬಂದ ವಿಠ್ಠಲ್ಗೆ ಬಹಳ ನೋವು ಮತ್ತು ಅವಮಾನ ಆದಂತೆ ಅನಿಸುತ್ತದೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಎಲ್ಲರಿಗೂ ಏಜೆಂಟ್ 1992 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಠ್ಠಲ್: ಅದೇನೇ ಆಗಲಿ ಕೊಲೆಗಾರನನ್ನು ನಾನು ಕಂಡು ಹಿಡಿಯಲೇಬೇಕು ಎಂದು ನಿರ್ಧಾರ ಮಾಡುತ್ತಾನೆ. ಅದೇ ರೀತಿ ಕೊಲೆಯಾದ ಹೆಣ್ಣು ಮಗಳ ಗಂಡ ಮತ್ತು ಎಲ್ಲ ಸಂಬಂಧಿಕರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಳ್ಳುತ್ತಾನೆ. ಅದೇ ರೀತಿ ಎಲ್ಲರನ್ನೂ ಪೇದೆ ರವಿ ಮತ್ತು ದುಷ್ಯಂತ್ ಕರೆದುಕೊಂಡು ಬರುತ್ತಾರೆ. ಎಲ್ಲರನ್ನೂ ಒಂದೇ ಕಡೆ ಕೂರಿಸಿ ಮಾತನಾಡಿಸಲು ವಿಠ್ಠಲ್ ಮುಂದಾಗುತ್ತಾನೆ. ವಿಚಾರಣೆಯ ಸ್ಥಳ ಮತ್ತು ಸ್ಥಳದಲ್ಲಿ ಇರುವವರು: ವಿಠ್ಠಲ್ ಮತ್ತು ಪೇದೆ ರವಿ ಮತ್ತು ದುಷ್ಯಂತ್. ಕೊಲೆಯಾದ ಹೆಣ್ಣು ಮಗಳ ತಂದೆ ತಾಯಿ, ಅತ್ತೆ ಮಾವ ಮತ್ತು ಗಂಡ. ಈಗ ವಿಚಾರಣೆ. ವಿಠ್ಠಲ್: ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಎಂದು ಕೇಳುತ್ತಾನೆ. ಹುಡುಗಿಯ ತಂದೆ ತಾಯಿ: ಇಲ್ಲ ಸರ್, ನಮಗೆ ಯಾರ ಮೇಲೂ ಅನುಮಾನ ಇಲ್ಲ. ಅವಳು ಗಂಡನ ಮನೆಯಲ್ಲಿ ತುಂಬ ಚೆನ್ನಾಗಿಯೇ ಇದ್ಲು. ಆಗ ವಿಠ್ಠಲ್: ಆಕೆಗೆ ಮದುವೆಗೆ ಮುಂಚೆ ಲವ್ವರ್ ಅಂದರೆ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ಲಾ ಎಂದು ಕೇಳುತ್ತಾನೆ. ಆಗ ಅವಳ ತಂದೆ: ಇಲ್ಲ ಸರ್, ಆ ಥರ ಏನೂ ಇಲ್ಲ. ಒಂದು ವೇಳೆ ಇದ್ದಿದ್ರೆ ನಾವು ಮದುವೆಗೆ ಮುಂಚೆ ಕೇಳಿದ್ವಿ. ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಹೇಳು, ನಾವು ನಿನಗೂ ಆತನಿಗೂ ಮದುವೆ ಮಾಡ್ತೀವಿ ಅಂತ. ಆಗ ಅವಳು: ಇಲ್ಲಪ್ಪ, ನಾನು ಯಾರನ್ನೂ ಪ್ರೀತಿ ಮಾಡ್ತಾ ಇಲ್ಲ. ಆ ಥರ ಇದ್ದರೆ ನಾನೇ ನಿಮಗೆ ಹೇಳ್ತಾ ಇದ್ದೆ ಅಲ್ಲಪ್ಪ. ಆಗ ನಾವು ಅವಳ ಒಪ್ಪಿಗೆ ಪಡೆದ ಮೇಲೇ ಗಂಡು ನೋಡಲು ಶುರು ಮಾಡಿದೆವು. ಮೊದಲಿಗೆ ಒಂದು ಹುಡುಗ ಬಂದು ನೋಡಿದ, ಆದರೆ ಆತನ ನಡವಳಿಕೆ ಸರಿಯಿಲ್ಲ ಅಂತ ಕೇಳಪಟ್ವಿ. ಅದೇ ಕಾರಣ ನಾವು ಹೆಣ್ಣು ಕೊಡಲು ಆತನಿಗೆ ನಿರಾಕರಿಸಿದೆವು. ಆಗ ನಾರಾಯಣನನ್ನು ಮಹಾಲಿಂಗಪ್ಪ ಎನ್ನುವ ಒಬ್ಬ ಬ್ರೋಕರ್ ತೋರಿಸಿದ್ರು. ಬಹಳ ಒಳ್ಳೆಯ ಕುಟುಂಬ ಎಂದು ಗೊತ್ತಾದ ಮೇಲೆ ನಾರಾಯಣನಿಗೆ ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ವಿ ಸರ್ ಎಂದು ವಿಠ್ಠಲ್ಗೆ ಆಕೆಯ ತಂದೆ ಹೇಳುತ್ತಾನೆ. ವಿಠ್ಠಲ್: ಸರಿ ಆಯಿತು. ಗಂಡನ ಮನೆಯಲ್ಲಿ ಯಾರ ಜೊತೆಯಲ್ಲಿ ಆದರೂ ಫೋನ್ನಲ್ಲಿ ಮಾತಾಡೋದು ಮತ್ತು ಮೆಸೇಜ್ ಮಾಡೋದು ಏನಾದರೂ ಗಮನ ಹರಿಸಿದ್ರಾ ಎಂದು ಅವಳ ಅತ್ತೆಯ ಮನೆಯವರನ್ನು ಕೇಳುತ್ತಾನೆ. ಆಗ ಆಕೆಯ ಅತ್ತೆ: ಇಲ್ಲ ಸರ್, ಆ ಥರ ಹುಡುಗಿನೇ ಅವಳು ಅಲ್ಲ. ಪಾಪ ಅವಳು ತಾನೂ ಆಯಿತು ತನ್ನ ಕೆಲಸ ಆಯಿತು ಅನ್ನೋ ಥರ ಇದ್ಲು ಸರ್. ವಿಠ್ಠಲ್: ನಾರಾಯಣ, ಒಂದು ವರ್ಷದಲ್ಲಿ ನಿನಗೆ ಏನಾದರೂ ಅನುಮಾನ ಬರುವ ಥರ ನಿಮ್ಮ ಹಿಂದೆ ಯಾರಾದರೂ ಸುತ್ತಾಡೋದು, ಹೊರಗಡೆ ಇದ್ದಾಗ ಪದೇ ಪದೇ ಕಾಣಿಸಿಕೊಳ್ಳೋದು, ಕಿರಿಕಿರಿ ತೊಂದರೆ ಕೊಡೋದು, ಈ ಥರ ಏನಾದರೂ ನಡೆದಿದೆಯಾ ಎಂದು ಕೇಳುತ್ತಾನೆ. ಆಗ ನಾರಾಯಣ: ಆ ಥರ ಏನೂ ನೆನಪಿಗೆ ಬರ್ತಾ ಇಲ್ಲ ಸರ್. ಏನಾದರೂ ನೆನಪಿಗೆ ಬಂದರೆ ಖಂಡಿತ ನಿಮಗೆ ಹೇಳ್ತೀನಿ ಸರ್ ಎಂದು ಹೇಳುತ್ತಾನೆ. ಆಗ ವಿಠ್ಠಲ್: ಸರಿ, ನೀವು ಇನ್ನೂ ಎಲ್ಲರೂ ಮನೆಗೆ ಹೋಗಿ. ನಾವು ಮತ್ತೆ ಹೇಳಿ ಕಳಿಸಿದಾಗ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತದೆ ಎಂದು ವಿಠ್ಠಲ್ ಹೇಳಿ ಅಲ್ಲಿಂದ ಅವರನ್ನು ಕಳುಹಿಸುತ್ತಾನೆ. ನಂತರ ಪೇದೆ ರವಿಯನ್ನು ಕರೆದು ಒಂದೊಳ್ಳೆ ಟೀಯನ್ನು ತರಲು ಹೇಳುತ್ತಾನೆ. ಟೀಯನ್ನು ಕುಡಿಯುತ್ತಾ ವಿಠ್ಠಲ್ ಪೇದೆ ರವಿ ಮತ್ತು ದುಷ್ಯಂತ್ಗೆ 8 ಅಂದರೆ ಏನು ಇರಬಹುದು ಎಂದು ಕೇಳುತ್ತಾನೆ. ಆಗ ಅವರು: ಏನೋ ಸರ್, ಗೊತ್ತಾಗ್ತಾ ಇಲ್ಲ ಎಂದು ಹೇಳುತ್ತಾರೆ. ಆಗ ವಿಠ್ಠಲ್ಗೆ ಪ್ರದೀಪ್ ಆಕಾರಿಯ ಶವ ನೆನಪಿಗೆ ಬರುತ್ತೆ. ಪೇದೆ ರವಿಯನ್ನು ಕರೆದು, ನೀನು ಪ್ರದೀಪ್ ಆಕಾರಿಯ ಶವವನ್ನು ಫೋಟೋ ತೆಗೆದೆ ಅಲ್ವಾ ಪೋಸ್ಟ್ ಮಾರ್ಟಮ್ ಮಾಡುವ ಸಮಯದಲ್ಲಿ ಎಂದು ಕೇಳುತ್ತಾನೆ. ಆ ಫೋಟೋಗಳು ಏನಾದರೂ ನಿನ್ನ ಹತ್ರ ಇದ್ದರೆ ತೋರಿಸು ಎಂದು ಹೇಳುತ್ತಾನೆ. ಆಗ ಪೇದೆ ರವಿ ಆ ಫೋಟೋಗಳನ್ನು ತೋರಿಸುತ್ತಾನೆ. ಆಗ ವಿಠ್ಠಲ್ ಆ ಫೋಟೋಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ವಿಠ್ಠಲ್ಗೆ ಪ್ರದೀಪ್ ಆಕಾರಿಯ ದೇಹದ ಬೆನ್ನ ಮೇಲೂ ಕೂಡ ಒಂದು ನಂಬರ್ ಇರುತ್ತೆ.
ಆ ನಂಬರ್ ಯಾವುದು ಅಂದರೆ ಅದು 0. ಈ 0 ಎನ್ನುವ ಅಕ್ಷರವನ್ನು ನೋಡಿದ ಮೇಲೆ ವಿಠ್ಠಲ್ಗೆ ಗೊತ್ತಾಗುವುದು ಏನೆಂದರೆ ಪ್ರದೀಪ್ ಆಕಾರಿಯ ಕೊಲೆ ಮತ್ತು ಈ ಹೆಣ್ಣು ಮಗಳ ಕೊಲೆ ಮಾಡಿರುವ ವ್ಯಕ್ತಿ ಒಬ್ಬನೇ ಎಂದು. ಪೇದೆ ರವಿ ಮತ್ತು ದುಷ್ಯಂತನ ಮುಂದೆ ಈ ಮಾಹಿತಿಯನ್ನು ವಿಠ್ಠಲ್ ಹಂಚಿಕೊಳ್ಳುತ್ತಾನೆ. ಆಗ ದುಷ್ಯಂತ್, ಅಲ್ಲ ಸರ್, ಆ 0ಗೂ 8ಗೂ ಇರುವ ಅರ್ಥ ಏನಿರಬಹುದು ಎಂದು ವಿಠ್ಠಲನನ್ನು ಕೇಳುತ್ತಾನೆ. ಆಗ ವಿಠ್ಠಲ್, ನನ್ನ ಲೆಕ್ಕಾಚಾರದ ಪ್ರಕಾರ 0ಯಿಂದ ಶುರು ಮಾಡಿ 8 ಅಥವಾ ಇನ್ನು ಮುಂದೆ ಕೊಲೆ ಆಗಬಹುದು ಎಂದು ವಿಠ್ಠಲ್ ರವಿ ಮತ್ತು ದುಷ್ಯಂತ್ಗೆ ಹೇಳುತ್ತಾನೆ. ಇನ್ನು ಕೊಲೆಗಳು ತುಂಬ ಆಗುವ ಹಾಗೆ ಕಾಣಿಸುತ್ತದೆ. ಆ ಕೊಲೆಗಳನ್ನು ನಾವು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಎಂದು ವಿಠ್ಠಲ್ ರವಿ ಮತ್ತು ದುಷ್ಯಂತ್ಗೆ ಹೇಳುತ್ತಾನೆ. ಹಾಗಾದರೆ ಮುಂದೆ ಆಗುವ ಕೊಲೆಗಳನ್ನು ವಿಠ್ಠಲ್ ನಿಲ್ಲಿಸಬಹುದಾ? ಇವೆಲ್ಲ ವಿಚಾರಗಳನ್ನು ನೋಡೋಣ ಮುಂದಿನ ಭಾಗದಲ್ಲಿ. ಜೈ ಶ್ರೀರಾಮ್, ಜೈ ಹನುಮಾನ್. ಎಲ್ಲರಿಗೂ ಒಳ್ಳೆಯದಾಗಲಿ.